ಇವಾಗ ಫಸ್ಟ್ ವೆನೆವರ್ ಯು ಫೈಂಡ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಗೋ ವಿತ್ ಎಕ್ಸ್ಪಾನ್ಷನ್. ನೋಡಿ ಇವಾಗ ಇಲ್ಲಿ ಷಡಾನನ ಅಂತ ಇದೆ. ಏನ್ ಅಂತ ಮಾಡ್ಬೋದು ನಾನು? ಐ ಕ್ಯಾನ್ ಡೂ ಇಟ್ ಆಸ್ ಷಟ್ ಪ್ಲಸ್ ಆನನ. ಕರೆಕ್ಟಾ ಸರ್? ಕರೆಕ್ಟಪ್ಪ? Yes, sir. ಷಟ್ ಪ್ಲಸ್ ಆನನ ವಿಲ್ ಬಿ ಷಡಾನನ. ಸೊ ವೆನ್ ವಿ ಸೇ ಷಟ್ ಪ್ಲಸ್ ಆನನ, ಇವಾಗ ನೀವೇ ನೋಡಿ ಇಲ್ಲಿ ಸವರ್ಣ ದೀರ್ಘ ಸಂಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಆ ಕಾರದ ಮುಂದೆ ಆ ಕಾರ ಬಂದು ಆ ಕಾರ ಬಂದ್ರೆ, ಈ ಕಾರದ ಮುಂದೆ ಈ ಕಾರ ಬಂದು ಈ ಕಾರ ಬಂದು, ಇದ್ರ ನಾವು ಸವರ್ಣ ಅಂತೀವಿ. ಸೇಮ್ ವರ್ಣ, ಸಾ ಪ್ಲಸ್ ವರ್ಣ, ಸೇಮ್ ಕ್ಯಾಸ್ಟ್ ಇದ್ದಂಗೆ ಸರ್ ಅದು. ಸಾ ವರ್ಣ ಸೇಮ್ ಇರ್ಬೇಕು ಎರಡಕ್ಕೂ. ಇಲ್ಲೆಲ್ಲಿದೆ ಸೇಮ್ ಎರಡೂ? ಟ ಉ ಬರ್ತಾ ಇದೆ, ಇಲ್ಲಿ ಆ ಬರ್ತಾ ಇದೆ. ಎಲ್ಲಿದೆ ಸೇಮ್? ಇವಾಗ ಇಲ್ಲಿ ಟಾ ಹೋಗಿ ಏನ್ ಬರ್ತದೆ ಸರ್ ನಮಗೆ? ಟಾ ಹೋಗಿ ನಂಗೆ ಏನ್ ಬರ್ತಿದೆ ಸರ್? ಇಲ್ಲಿ ಟಾ ಇದೆ, ಇಲ್ಲಿ ಟಾ ಬದ್ದು ನಂಗೆ ಏನ್ ಬರ್ತಾ ಇದೆ? ಡಾ ಬರ್ತದೆ ಸರ್. ಡಾ ಬರ್ತಾ ಇದೆ. ಕರೆಕ್ಟಾ? ಸೊ ಇಸ್ ದೇರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಟಾ ಅಂಡ್ ಡಾ ಸರ್? ಡಾಗು ಏನಾದ್ರು ಲಿಂಕ್ ಇದೆಯಾ ಸರ್? ವಿಲ್ ದೇ ಕಮ್ ಇನ್ ದ ಸೇಮ್ ಲೈನ್ ಆರ್ ಇನ್ ಡಿಫರೆಂಟ್ ಲೈನ್ಸ್? ಸೇಮ್ ಲೈನ್ ಸರ್. ಟಾ ಟಾ ಡಾ ಕರೆಕ್ಟ್ ಅಲ್ವಾ? ಹಾ ಸರ್. ಸೊ ಕಾಚಾ ಟಾ ಥಾ ಬಾ. ಸೊ ಕಾಚಾ ಟಾ ಥಾ ಪಾ ಗಳಿಗೆ ಗ ಗ ಜ ಡ ಜ ಡ ಧ ಬ. ಕಚಟ ದಪಗಳಿಗೆ ಗಜಡ ಬಗಳು ಬಂದರೆ ಅದ್ರ ನಾವೇನಂತ ಕರಿತೀವಿ? ಎಸ್ ಸರ್, ಅನುನಾಸಿಕರು. ಜಸ್ತ್ವ ಸಂಧಿ ಅಂತ ಕರಿತೀವಿ. ಇದು ಸಂಸ್ಕೃತದ್ದು ಸರ್ ಇದು. ಸೊ ಇದನ್ನ ಜಸ್ತ್ವ ಅಂತಂದ್ರೆ ಜಶ್ ಅಂತಂದ್ರೆ ಜಬಗಡದ ಅಂತ ಅರ್ಥ. ಇನ್ ಸಂಸ್ಕೃತ ತಗೊಂಡ್ರೆ ಜಶ್ ಮೀನಿಂಗ್ ಈಸ್ ಜಬಗಡದ. ಇದು ಜಶ್ ಏನಿದೆ ಅಲ್ಲ, ಇದ್ರದ್ದು ಬಂದು ಜ ಬ ಗ ಡ ದ. ಜಬಗಡದನ್ನ ನಾವು ಸಂಸ್ಕೃತದಲ್ಲಿ ಜಶ್ ಅಂತ ಕರಿತೀವಿ. ಸೊ ಅದನ್ನ ನಾನು ನಿಮ್ಗೆ ಅರ್ಥ ಆಗಿದೆ ಅಂತ ಫಸ್ಟ್ ಒಂದ್ಗೆ ಥರ್ಡ್ ಒಂದ್ ಬರುತ್ತೆ ಸರ್, ಅಷ್ಟೇ ಇನ್ನೇನಿಲ್ಲ. ಫಸ್ಟ್ ಒಂದ್ಗೆ ಥರ್ಡ್ ಬಂತು. ಸಿ ನೋಡಿ, ಷಟ್ ಆನನಾಗೆ ಷಡ್ ಆನನ, ಫಸ್ಟ್ ಒಂದ್ಗೆ ಥರ್ಡ್ ಒಂದ್ ಬರುತ್ತೆ. ಸೊ ಪೂರ್ವ ಪದದಲ್ಲಿರೋ ಫಸ್ಟ್ ಒಂದ್ಗೆ ವೆನ್ ವಿ ಆರ್ ಡೂಯಿಂಗ್ ದಿ ಸಂಧಿ ಕಾರ್ಯ ಮಾಡಿದಾಗ ಥರ್ಡ್ ಲೆಟರ್ ಅದೇ ವರ್ಗದ ಮೂರನೇ ವರ್ಣ ಬಂದ್ರೆ ವಿ ಕಾಲ್ ಇಟ್ ಆಸ್ ಜಸ್ತ್ವ ಸಂಧಿ. ಕ್ಲಿಯರಾ ಸರ್? ಸದಾನಂದ ಇದೇನಾಗುತ್ತೆ ಸರ್? ಇದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಸೂಪರ್ ಸರ್. ಹೆಂಗೆ ಸರ್ ಸವರ್ಣ ದೀರ್ಘ ಸಂಧಿ? ಆ ಮುಂದೆ ಆ ಬರುತ್ತೆ ಸರ್. ಸದಾ ಪ್ಲಸ್ ಆನಂದ. ಸದಾ ಪ್ಲಸ್ ಆನಂದ. ಓಕೆ, ಇದು ಪದ ಇದೆಯಾ ಸರ್? ಇದು ಸತ್ ಪ್ಲಸ್ ಆನಂದ ಇಸ್ ಈಕ್ವಲ್ ಟು ಸದಾನಂದ. ಕರೆಕ್ಟ್ ಅಲ್ವಾ? ಸತ್ ಪ್ಲಸ್ ಆನಂದ ಈ ಸದಾನಂದ. ಗೆ ದಾ ಬಂತು. ಕರೆಕ್ಟ್ ಅಲ್ವಾ? ಸೊ ಸದಾನಂದ ಒನ್ಸ್ ಅಗೈನ್ ಇಸ್ ವಿಚ್ ಸಂಧಿ ಸರ್? ಜಸ್ತ್ವ ಸಂಧಿ. ಇಲ್ಲ ಅಂದ್ರೆ ಟೇಕ್ ದಿಸ್ ಒನ್ ಸರ್. ದಿಗಂತ. ಇದನ್ನ ನೆಕ್ಸ್ಟ್ ಮಾಡೋಣ ಸರ್. ದಿಕ್ ಪ್ಲಸ್ ಪ್ಲಸ್ ಅಂತ. ಸಿ ಗೆ ಗಾ ಬರ್ತಾ ಇದೆ. ದಿಕ್ ಪ್ಲಸ್ ಅಂತ ಇಸ್ ಈಕ್ವಲ್ ಟು ದಿಗಂತ. ಕ್ಲಿಯರಾ ಸರ್?